ಕರೆಕ್ಟ್. ಹಣೆ ಬರಹ ಅನ್ನೋ ಪದ ಬಳಕೆ ಮಾಡಿದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇದೆ. ಬಹುಶಃ ನಂದನ್ ಕಶ್ಯಪ್ ಸರ್ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅವ್ರದೇ ಪಕ್ಷದವರಾಗಿರೋದ್ರಿಂದ. ಈಗ 3 ಸತಿ ಹಣೆ ಬರಹ ಚೇಂಜ್ ಆಗೋಯ್ತು ಅಂದ್ರೆ ಆಸೆ ಇದ್ರೂ ಕೂಡ ಆಗ್ಲಿಕ್ಕಾಗ್ಲಿಲ್ಲ. ಎಸ್ ಎಂ ಕೃಷ್ಣ ಅವರಾದ್ರು, ಧರ್ಮಸಿಂಗ್ ಅವರಾದ್ರು, ಸಿದ್ದರಾಮಯ್ಯನವರು ಆಗ್ಬಿಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಪಬಲ್ ಇದ್ದ ಸಂದರ್ಭದಲ್ಲಿ ಈಗಲಾದ್ರೂ ಹಣೆ ಬರಹದಲ್ಲಿ ಇದೆಯಾ, ಹಾಗಾಗಿ ನಾನು ಕಾತ್ ನೋಡ್ತಿದ್ದೀನಿ ಅಂತ ಹೇಳಿ ಯಾಕೆ ಅಪೇಕ್ಷೆ ಪಡಬಾರ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಶ್ಯಪ್ ಸರ್ ನೋಡಿ ಸ್ಮಿತಾ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಜ್ಯದ ದೇಶದ ಧೀಮಂತ ನಾಯಕರು. ದಲಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೊಳಗಾದ ಜನಾಂಗದವರಿಗೆ ಪರವಾಗಿ ಧ್ವನಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಗುಲ್ಬರ್ಗಾದಲ್ಲಿ ಅವ್ರ ಪರವಾಗಿ 7 ದಶಕಗಳಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ, ಹಲವಾರು ಬಾರಿ ನಿಮಗ್ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅವರು ಈಗ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಅವರ ಮಾತಿಗೂ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಬಟ್ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ. ಆ ಸೂಕ್ತ ಸಮಯ ನನಗೂ ಗೊತ್ತಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿಲ್ಲ. ಗೊತ್ತಿರೋದು ಒಂದು 5-6 ಜನ ಮಂದಿಗೆ ಮಾತ್ರ, 5-6 ಜನ ನಮ್ಮ ನಾಯಕರಿಗೆ ಮಾತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸೂಕ್ತ ಸಮಯ ನಮ್ಮ ನಾಯಕರೇ ತಿಳಿಸ್ತಾರೆ. ಹಾಗಾಗಿ ಇವಾಗ ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್ ಸಾಹೇಬ್ರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅದು ಸೂಕ್ತ ಸಮಯ ಯಾವಾಗ ಅಂದ್ರೆ ನಾಳೆನೂ ಆಗಿರ್ಬೋದು, ಯಾವಾಗ ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ. ಈಗ ನೀವು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದ ಪ್ರಕಾರ ಇದೆಲ್ಲ ಮಾಧ್ಯಮ ಸೃಷ್ಟಿಯಾಗಿತ್ತು ಸರ್. ಸೊ ಸೂಕ್ತ ಸಮಯ ಅನ್ನೋದು ನಿಮ್ಗಳ ಮಾತ್ ಮೇಲೆ ಆಧಾರವಾಗಿದ್ದರೆ ಪೋಸ್ಟ್ 2028 ಎಲೆಕ್ಷನ್ ಆಗ್ಬೇಕಾಗಿತ್ತು, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಬಟ್ ನೀವೇ ಹೇಳ್ತಿದ್ದೀರಿ ಈಗ ನಾಳೆನೂ ಆಗಿರಬಹುದು, ನಾಡಿದ್ದು ಆಗಿರಬಹುದು. ಅಂದ್ರೆ ಈ ಟಾಕ್ಸ್ ಏನಿದೆ ಮುಖ್ಯಮಂತ್ರಿ ಬದಲಾವಣೆ, ಅಲ್ಲಿ ಮಾಧ್ಯಮ ಸೃಷ್ಟಿ ಅಲ್ಲ. ನೋಡಿ, ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷ ಹಾಗೂ DCM, ನಾನ್ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ. ನಾನು ಶಿವಕುಮಾರ್ ಅವರು, ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಕೂತ್ಕೊಂಡು ಯಾವಾಗ ಏನ್ ನಿರ್ಧಾರ ತಗೋಬೇಕೋ ಅದು ನಿರ್ಧಾರ ತಗೊಂಡಿರೋದು. ನೀವು ಮಾತಾಡುವುದು ಕೇಳುವುದು ಅಗತ್ಯ ಇಲ್ಲ ಅಂತ ಮೈಸೂರಿನಲ್ಲಿ ಏರ್ಪೋರ್ಟಿನಲ್ಲಿ ನೀವೇ ನೋಡಿರ್ಬೋದು. ಮಾಧ್ಯಮದ ಮುಂದೆ ಇಬ್ರು ಈ ರಾಜ್ಯ ಸರ್ಕಾರ ಕಲ್ಲು ಬಂಡೆ ತರ ಇದೆ, ನಾನು ಶಿವಕುಮಾರ್ ಅವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಪಕ್ಷ ತಗೊಳುತ್ತೆ ಅಂತ ಹೇಳ್ತಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧ ಇರ್ಬೇಕು, ಶಿವಕುಮಾರ್ ಅವರು ಬದ್ಧ ಇರ್ಬೇಕು ಅಂತ ನಮ್ಮ CM ಅವರು ಹೇಳಿದ್ದಾರೆ, ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಮೇಡಮ್. ಹಾಗಾಗಿ ಇದು ನಾನು ಹೇಳೋ ಪ್ರಕಾರ ಮಾಧ್ಯಮದವರು ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದೀವಿ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಪಕ್ಷ ತಗೊಳುತ್ತೆ ಮೇಡಮ್. ಹಾಗಾಗಿ ಈ ಪ್ರಶ್ನೆ ಅಪ್ರಸ್ತುತ. ಕರೆಕ್ಟ್. ಹಣೆ ಬರಹ ಅನ್ನೋ ಪದ ಬಳಕೆ ಮಾಡಿದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇದೆ. ಬಹುಶಃ ನಂದನ್ ಕಶ್ಯಪ್ ಸರ್ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅವ್ರದೇ ಪಕ್ಷದವರಾಗಿರೋದ್ರಿಂದ. ಈಗ 3 ಸತಿ ಹಣೆ ಬರಹ ಚೇಂಜ್ ಆಗೋಯ್ತು ಅಂದ್ರೆ ಆಸೆ ಇದ್ರೂ ಕೂಡ ಆಗ್ಲಿಕ್ಕಾಗ್ಲಿಲ್ಲ. ಎಸ್ ಎಂ ಕೃಷ್ಣ ಅವರಾದ್ರು, ಧರ್ಮಸಿಂಗ್ ಅವರಾದ್ರು, ಸಿದ್ದರಾಮಯ್ಯನವರು ಆಗ್ಬಿಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಪಬಲ್ ಇದ್ದ ಸಂದರ್ಭದಲ್ಲಿ ಈಗಲಾದ್ರೂ ಹಣೆ ಬರಹದಲ್ಲಿ ಇದೆಯಾ, ಹಾಗಾಗಿ ನಾನು ಕಾತ್ ನೋಡ್ತಿದ್ದೀನಿ ಅಂತ ಹೇಳಿ ಯಾಕೆ ಅಪೇಕ್ಷೆ ಪಡಬಾರ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಶ್ಯಪ್ ಸರ್ ನೋಡಿ ಸ್ಮಿತಾ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಜ್ಯದ ದೇಶದ ಧೀಮಂತ ನಾಯಕರು. ದಲಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೊಳಗಾದ ಜನಾಂಗದವರಿಗೆ ಪರವಾಗಿ ಧ್ವನಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಗುಲ್ಬರ್ಗಾದಲ್ಲಿ ಅವ್ರ ಪರವಾಗಿ 7 ದಶಕಗಳಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ, ಹಲವಾರು ಬಾರಿ ನಿಮಗ್ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅವರು ಈಗ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಅವರ ಮಾತಿಗೂ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಬಟ್ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ. ಆ ಸೂಕ್ತ ಸಮಯ ನನಗೂ ಗೊತ್ತಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿಲ್ಲ. ಗೊತ್ತಿರೋದು ಒಂದು 5-6 ಜನ ಮಂದಿಗೆ ಮಾತ್ರ, 5-6 ಜನ ನಮ್ಮ ನಾಯಕರಿಗೆ ಮಾತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸೂಕ್ತ ಸಮಯ ನಮ್ಮ ನಾಯಕರೇ ತಿಳಿಸ್ತಾರೆ. ಹಾಗಾಗಿ ಇವಾಗ ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್ ಸಾಹೇಬ್ರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ
ಅದು ಸೂಕ್ತ ಸಮಯ ಯಾವಾಗ ಅಂದ್ರೆ ನಾಳೆನೂ ಆಗಿರ್ಬೋದು, ಯಾವಾಗ Okay. ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಈಗ ನೀವು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದ ಪ್ರಕಾರ ಇದೆಲ್ಲ ಮಾಧ್ಯಮ ಸೃಷ್ಟಿಯಾಗಿತ್ತು ಸರ್. ಸೊ ಸೂಕ್ತ ಸಮಯ ಅನ್ನೋದು ನಿಮ್ಗಳ ಮಾತ್ ಮೇಲೆ ಆಧಾರವಾಗಿದ್ದರೆ ಪೋಸ್ಟ್ 2028 ಎಲೆಕ್ಷನ್ ಆಗ್ಬೇಕಾಗಿತ್ತು, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಬಟ್ ನೀವೇ ಹೇಳ್ತಿದ್ದೀರಿ ಈಗ ನಾಳೆನೂ ಆಗಿರಬಹುದು, ನಾಡಿದ್ದು ಆಗಿರಬಹುದು. ಅಂದ್ರೆ ಈ ಟಾಕ್ಸ್ ಏನಿದೆ ಮುಖ್ಯಮಂತ್ರಿ ಬದಲಾವಣೆ, ಅಲ್ಲಿ ಮಾಧ್ಯಮ ಸೃಷ್ಟಿ ಅಲ್ಲ. ನೋಡಿ, ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷ ಹಾಗೂ DCM, ನಾನ್ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. ಹ್ಮ್ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ, ನಾನು ಶಿವಕುಮಾರ್ ಅವರು, ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಕೂತ್ಕೊಂಡು ಯಾವಾಗ ಏನ್ ನಿರ್ಧಾರ ತಗೋಬೇಕೋ ಅದು ನಿರ್ಧಾರ ತಗೊಂಡಿರೋದು. ನೀವು ಮಾತಾಡುವುದು ಕೇಳುವುದು ಅಗತ್ಯ ಇಲ್ಲ ಅಂತ ಮೈಸೂರಿನಲ್ಲಿ ಏರ್ಪೋರ್ಟಿನಲ್ಲಿ ನೀವೇ ನೋಡಿರ್ಬೋದು. ಮಾಧ್ಯಮದ ಮುಂದೆ ಇಬ್ರು ಈ ರಾಜ್ಯ ಸರ್ಕಾರ ಕಲ್ಲು ಬಂಡೆ ತರ ಇದೆ, ನಾನು ಶಿವಕುಮಾರ್ ಅವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಪಕ್ಷ ತಗೊಳುತ್ತೆ ಅಂತ ಹೇಳ್ತಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧ ಇರ್ಬೇಕು, ಶಿವಕುಮಾರ್ ಅವರು ಬದ್ಧ ಇರ್ಬೇಕು ಅಂತ ನಮ್ CM ಅವರು ಹೇಳಿದ್ದಾರೆ, ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಮೇಡಮ್. ಹಾಗಾಗಿ ಇದು ನಾನ್ ಹೇಳೋ ಪ್ರಕಾರ ಮಾಧ್ಯಮದವರು ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದೀವಿ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಪಕ್ಷ ತಗೊಳುತ್ತೆ ಮೇಡಮ್. ಹಾಗಾಗಿ ಈ ಪ್ರಶ್ನೆ ಅಪ್ರಸ್ತುತ. ಕರೆಕ್ಟ್. ಹಣೆ ಬರಹ ಅನ್ನೋ ಪದ ಬಳಕೆ ಮಾಡಿದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇದೆ. ಬಹುಶಃ ನಂದನ್ ಕಶ್ಯಪ್ ಸರ್ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅವ್ರದೇ ಪಕ್ಷದವರಾಗಿರೋದ್ರಿಂದ. ಈಗ 3 ಸತಿ ಹಣೆ ಬರಹ ಚೇಂಜ್ ಆಗೋಯ್ತು ಅಂದ್ರೆ ಆಸೆ ಇದ್ರೂ ಕೂಡ ಆಗ್ಲಿಕ್ಕಾಗ್ಲಿಲ್ಲ. SM ಕೃಷ್ಣ ಅವರಾದ್ರು, ಧರ್ಮಸಿಂಗ್ ಅವರಾದ್ರು, ಸಿದ್ದರಾಮಯ್ಯನವ್ರು ಆಗ್ಬಿಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಪಬಲ್ ಇದ್ದ ಸಂದರ್ಭದಲ್ಲಿ ಈಗ್ಲಾದ್ರೂ ಹಣೆ ಬರಹದಲ್ಲಿ ಇದೆಯಾ, ಹಾಗಾಗಿ ನಾನು ಕಾದ್ ನೋಡ್ತಿದ್ದೀನಿ ಅಂತ ಹೇಳಿ ಯಾಕೆ ಅಪೇಕ್ಷೆ ಪಡಬಾರ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು? ಕಶ್ಯಪ್ ಸರ್ ನೋಡಿ ಸ್ಮಿತಾ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಜ್ಯದ ದೇಶದ ಧೀಮಂತ ನಾಯಕರು. ದಲಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೊಳಗಾದ ಜನಾಂಗದವರಿಗೆ ಪರವಾಗಿ ಧ್ವನಿಯಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಗುಲ್ಬರ್ಗಾದಲ್ಲಿ ಅವ್ರ ಪರವಾಗಿ 7 ದಶಕಗಳಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ, ಹಲವಾರು ಬಾರಿ ನಿಮಗ್ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅವರು ಈಗ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಅವರ ಮಾತಿಗೂ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ. ಬಟ್ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ. ಆ ಸೂಕ್ತ ಸಮಯ ನನಗೂ ಗೊತ್ತಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿಲ್ಲ. ಗೊತ್ತಿರೋದು ಒಂದು 5-6 ಜನ ಮಂದಿಗೆ ಮಾತ್ರ, 5-6 ಜನ ನಮ್ಮ ನಾಯಕರಿಗೆ ಮಾತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸೂಕ್ತ ಸಮಯ ನಮ್ಮ ನಾಯಕರೇ ತಿಳಿಸ್ತಾರೆ. ಹಾಗಾಗಿ ಇವಾಗ ನಮ್ಮ KPCC ಅಧ್ಯಕ್ಷರು ಶಿವಕುಮಾರ್ ಸಾಹೇಬ್ರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅದು ಸೂಕ್ತ ಸಮಯ ಯಾವಾಗ ಅಂದ್ರೆ ನಾಳೆನೂ ಆಗಿರ್ಬೋದು, ಯಾವಾಗ ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಈಗ ನೀವು ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದ ಪ್ರಕಾರ ಇದೆಲ್ಲ ಮಾಧ್ಯಮ ಸೃಷ್ಟಿಯಾಗಿತ್ತು ಸರ್. ಸೊ ಸೂಕ್ತ ಸಮಯ ಅನ್ನೋದು ನಿಮ್ಗಳ ಮಾತ್ ಮೇಲೆ ಆಧಾರವಾಗಿದ್ದರೆ ಪೋಸ್ಟ್ 2028 ಎಲೆಕ್ಷನ್ ಆಗ್ಬೇಕಾಗಿತ್ತು, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಬಟ್ ನೀವೇ ಹೇಳ್ತಿದ್ದೀರಿ ಈಗ ನಾಳೆನೂ ಆಗಿರಬಹುದು, ನಾಡಿದ್ದು ಆಗಿರಬಹುದು. ಅಂದ್ರೆ ಈ ಟಾಕ್ಸ್ ಏನಿದೆ ಮುಖ್ಯಮಂತ್ರಿ ಬದಲಾವಣೆ, ಅಲ್ಲಿ ಮಾಧ್ಯಮ ಸೃಷ್ಟಿ ಅಲ್ಲ. ನೋಡಿ, ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷ ಹಾಗೂ DCM, ನಾನ್ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ. CM ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ, ನಾನು ಶಿವಕುಮಾರ್ ಅವರು, ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಕೂತ್ಕೊಂಡು ಯಾವಾಗ ಏನ್ ನಿರ್ಧಾರ ತಗೋಬೇಕೋ ಅದು ನಿರ್ಧಾರ ತಗೊಂಡಿರೋದು. ನೀವು ಮಾತಾಡುವುದು ಕೇಳುವುದು ಅಗತ್ಯ ಇಲ್ಲ ಅಂತ ಮೈಸೂರಿನಲ್ಲಿ ಏರ್ಪೋರ್ಟಿನಲ್ಲಿ ನೀವೇ ನೋಡಿರ್ಬೋದು. ಮಾಧ್ಯಮದ ಮುಂದೆ ಇಬ್ರು ಈ ರಾಜ್ಯ ಸರ್ಕಾರ ಕಲ್ಲು ಬಂಡೆ ತರ ಇದೆ, ನಾನು ಶಿವಕುಮಾರ್ ಅವರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಪಕ್ಷ ತಗೊಳುತ್ತೆ ಅಂತ ಹೇಳ್ತಾರೆ. ಆ ನಿರ್ಧಾರಕ್ಕೆ ನಾನು ಬದ್ಧ ಇರ್ಬೇಕು, ಶಿವಕುಮಾರ್ ಅವರು ಬದ್ಧ ಇರ್ಬೇಕು ಅಂತ ನಮ್ CM ಅವರು ಹೇಳಿದ್ದಾರೆ, ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಮೇಡಮ್. ಹಾಗಾಗಿ ಇದು ನಾನ್ ಹೇಳೋ ಪ್ರಕಾರ ಮಾಧ್ಯಮದವರು ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದೀವಿ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಪಕ್ಷ ತಗೊಳುತ್ತೆ ಮೇಡಮ್. ಹಾಗಾಗಿ ಈ ಪ್ರಶ್ನೆ ಅಪ್ರಸ್ತುತ. ಕರೆಕ್ಟ್.